ನಾವು ಸೇರಿಸ್ಬೇಕಾದ್ರೆ ಒಂದು ಕರ್ನಾಟಕದಲ್ಲಿ ಸ್ಪೋರ್ಟ್ಸ್ ಹೋದಾಗ ಅಲ್ಲಿಂದ ಮತ್ತೆ ತಿರುಗಿ ನ್ಯಾಷನಲ್ ಹೋಗ್ಬೇಕು ಅಂತ ಆಸೆ ಪಡ್ತೀವಿ. ಆ ವಿಚಾರದಲ್ಲಿ ನಮ್ಮ ಕಲಾವಿದರು ಎಲ್ಲೇ ಒಂದು ದೊಡ್ಡ ಲೆವೆಲಲ್ಲಿ ಬೆಳೆದ್ರು ಕೂಡ ನಮಗೆ ಖುಷಿ. ಅಂಥ ವಿಚಾರದಲ್ಲಿ ಈ ಒಂದು ಈಕ್ವಾಲಿಟಿ ಅಂದರೆ ಬೇರೆ ಬೇರೆ ಥರ ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ, ಇದೇ ಲ್ಯಾಂಗ್ವೇಜಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲಿ ಮಾಡಿರೋದು ಮಾತ್ರ ಸೀಮಿತ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಇದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆಗ್ತದೆ ಸರ್. ಆ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಇದೆ ಸರ್? ಅಂದರೆ ನಮ್ಮ ಕಲಾವಿದರು ಬೇರೆ ಲ್ಯಾಂಗ್ವೇಜಲ್ಲಿ ಹೋಗಿ ಬೇರೆ ಭಾಷೆ ಕೂಡ ನಮಗೆ ಇಷ್ಟ ಇದೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರೋದನ್ನ ಒಳ್ಳೆ ಸರ್, ಖುಷಿ ಪಡಿ. ನಮ್ಗೆ ಖುಷಿ ಇದೆ ಸರ್. ಬೇರೆ ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವೈರಸ್ ಓಡಾಡ್ತಿದೆ. ಅಂದರೆ ಏನು ವಿಷಯ ತಪ್ಪೇನು, ಈ ಮನೇಲಿ ಗಂಡ ಆಗಿರ್ತೀವಿ, ಪಕ್ಕದ ಮೇಲೆ ಫ್ರೆಂಡ್ ಆಗಿರ್ತೀವಿ, ಅದು ಗಂಡ ಆಗ್ತಾರೆ. ನಿಮಗೆ ಹೋಗ್ತೀರ ಮಾಡ್ಕೊಂಡ್ಬಿಡ್ತಾರೆ. ವಿಕ್ರಾಂತ್ ರೋಣದಲ್ಲಿ ಅನೂಪ್ ಸರ್ಗೆ ಕಾರ್ಡ್ ಕೊಡ್ತೀರಾ, ಸೂಪರ್ ಹಿಟ್ ಆಯಿತು ಅಂತ ಹೇಳಿ. ಮ್ಯಾಥ್ಸ್ ಅಲ್ಲಿ ವಿಜಯ್ ಸರ್ಗೆ ಕೊಡ್ತೀರಾ, ಮಾರ್ಕು ಕೂಡ ಅವರೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಏನಾದರೂ ಬೇರೆ ಗಿಫ್ಟ್ ಏನಾದರೂ ಕೊಟ್ಟಿರೋದಕ್ಕೆ ಕೊಟ್ಟೆ ಮಾಡ್ತೀವಿ. ನಾನು ಕಾರ್ ಕೊಟ್ಟಿದ್ದಕ್ಕೆ ಕಾರಣ ಇದೆ, ಅದಕ್ಕೆಲ್ಲ ಬೇರೆ ಏನಿಲ್ಲ. ಅಲುಕು ಒಳ್ಳೆ ಫ್ಯಾಮಿಲಿಯಿಂದ ಬಂದರು, ಭಾಳ ಹೆಸರಾಂತ ವ್ಯಕ್ತಿ, ಕಲ್ಚರ್ಡ್ ಫ್ಯಾಮಿಲಿ. ಅವರು ತುಂಬ ಸ್ಯಾಕ್ರಿಫೈಸಸ್ ಮಾಡಿ ಒಳ್ಳೆ ಜಾಬ್ನೆಲ್ಲ ಬಿಟ್ಟು ಕನ್ನಡ ಚಿತ್ರಕ್ಕೆ ಬರ್ತಾರೆ. ಅಲ್ಲಿ ಬಂದಾಗ ಇನ್ನೊಂದು ಆ ವ್ಯಕ್ತಿ ಬಹಳ ಚೂಸಿ. ಹಾಗಿದ್ದಾಗ ಎಲ್ಲೋ ಒಂದು ಮನೇಲೂ ಅವ್ರ ವೈಫು ಕೆಲಸ ಮಾಡ್ತಾರೆ. ಹಾಗೆ ಬಂದಾಗ ತುಂಬ ಒಂದಿದ್ದಾಗ ಏನೋ ಒಂದು ಕಾರು ಇರೋದನ್ನು ಕೊಟ್ಟಿದ್ರು, ಅವ್ರು ತೊಗೊಂಡಿರಲಿಲ್ಲ. ರಾತ್ರಿ ನನಗೊಂದು ಅಭ್ಯಾಸ ಇದೆ, 2 ಗಂಟೆ 3 ಗಂಟೆಗೆ ಫೋನ್ ಹಾಕಿ ಕರೆಯೋದು. ಏನಾದ್ರು ಮೀಟಿಂಗ್ ಬಂದರೆ ಅಲ್ಲೇ ಪಕ್ಕದಲ್ಲೇ ನಾನು ಪೇ ಮಾಡ್ತಾರೆ, ಬನ್ನಿ ಅರ್ಜೆಂಟ್ ಎಲ್ಲ ಮಾತಾಡೋದು. ಅವ್ರು ಬರ್ತಾರೆ. ಒಂದು ದಿವಸ ಬಂದು ಹೋಗ್ಬೇಕಾದ್ರೆ ಅವರು ಕಾರು ಎಲ್ಲಿ ಪಾರ್ಕ್ ಮಾಡಿದ್ದಾರೆ, ಇಲ್ಲ ನಡ್ಕೊಂಡು ಹೋಗ್ತೀವಿ, ಇಲ್ಲ ಕ್ಯಾಬಲ್ಲಿ ಹೋಗ್ತೀವಿ. ಏನಕ್ಕೆ ಕೇಳಿದ್ರೆ ಅವ್ರು ಇರಲಿಲ್ಲ, ಅವರಿಲ್ಲ. ಅದು ತಲೆಯಲ್ಲಿದ್ದಾಗ ಯಾವತ್ತು ಒಂದು ದಿವಸ ಒಂದು ಚಿಕ್ಕದ ಗೇಮ್ ಆಡಿಸೋ ಥರ ಮಾಡಿ, ಆ ಗೇಮಲ್ಲಿ ಗೆದ್ದಿರೋ ಥರ ಮಾಡಿ ನಾನು ಮಾಡಿದ್ದೆ. ವಿಜಯ್ಗೆ ಏನಂತಂದರೆ ಹಿ ಕಮ್ಸ್ ಫ್ರಮ್ ನಾಟ್ ಅ ವೆರಿ ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್. ಆ್ಯಂಡ್ ಒಂದು ಚಿಕ್ಕ ಮಗು ಇದೆ, ಹೆಂಡತಿದ್ದಾರೆ. ಒಂದು ದಿವಸ ನಾನು ಅರೇಂಜ್ ಮಾಡಿ ಪಾರ್ಟಿ ಇಬ್ಬರು ಟ್ಯಾಕ್ಸಿಯಲ್ಲಿ ಬಂದು ನನ್ನ ನಿರ್ದೇಶಕರಾಗಿರೋದು ನನಗೆ ಇಷ್ಟ ಆಗಿದೆ. ಆ ಮಗು ಆ ತಂದೆನ ತುಂಬ ಹೆಮ್ಮೆಯಿಂದ ನೋಡಿ ನನ್ನ ಆಸೆ, ಅದಕ್ಕೆ ಕೊಟ್ಟರೆ ಹೊರತು ಬೇರೆ ಏನು ನಾನು ಯೋಗರಾಜ್ ಜೊತೆ ಕಾರ್ ಕೊಡೋಕ್ಕಾಗಿರಮ್ಮ. ಯಾಕಂದರೆ ಅವ್ರ ಕಾರ್ ಬರೀ ಬೈಕು, ಆ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅವ್ರಿಗೆ ಇನ್ನೊಂದು ಭಯ ಇದೆ, ಯೋಗರಾಜ್ ಭಟ್ರ ಬರೀ ಕಾರ್ ಕೊಟ್ಟರೆ ಮರ್ತ್ಬಿಟ್ಟು ಅದೆಲ್ಲ ಬಿಟ್ಟು ಆಟೋದಲ್ಲಿ ಹೋಗಿ ಅಯ್ಯೋ ಇಲ್ಲ ಇಟ್ಟಿದೆ ಏನೋ ಹಾಕ್ಬಿಟ್ಟು ಯೋಗರಾಜ್ಗೆ ಇದು ನನ್ನ ಹುಡುಗರೇ. ಇನ್ನೊಂದು ಹೇಳ್ತೀನಿ ಕೇಳಿ, ಇವತ್ತಿನ ಸ್ಟೇಜಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಕಲಾವಿದರಾಗಿದ್ದು ಯಾರೇ ಭಗವಂತ ಚೆನ್ನಾಗಿಟ್ಟಿದ್ದಾನೆ. ಆ್ಯಂಡ್ ಐ ಆಮ್ ನಾಟ್ ಎ ವೆರಿ ಮೆಟೀರಿಯಲ್ಸ್ಟಿಕ್ ಐ, ಬಟ್ ಯಾವುದಾದ್ರು ಒಂದು ಖುಷಿನ ವ್ಯಕ್ತಪಡಿಸೋ ರೀತಿ ಇದ್ದರೆ ಅದು ಅವ್ರಿಗೆ ಉಪಯೋಗ ಆಗುತ್ತೆ. ನನಗೆ ದೀಪಣ್ಣ, ಈಗ ಫ್ಯಾನ್ಸು ತಪ್ಪು ಮಾಡ್ತಾರೆ ಮತ್ತು ಸರಿನೂ ಮಾಡ್ತಾರೆ ಕೆಲವೊಂದು ವಿಚಾರಗಳನ್ನು. ತಪ್ಪು ಮಾಡಿದಾಗ ನೀವು ಯಾವ ಥರ ಬುದ್ಧಿವಾದ ಹೇಳ್ತಾರೆ? ಯಾಕಂದರೆ ಕೆಲವೊಂದು ಸ್ಟಾರ್ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನೀವು ಅವ್ರ ಬಗ್ಗೆ ಯಾವ ಥರ ತಿಳ್ಕೊತೀರ? ಏನಂತ ಕೇಳಿದರೆ ನಾನು ಬುದ್ಧಿ ಹೇಳಿದ್ರೆ ಕೇಳ್ತಾರೆ ಅವರು. ಇನ್ನೊಂದು ಹೇಳ್ತೀನಿ ಕೇಳಿ, ಹೌದು ಐ ಐಡೆಂಟಿಫೈ. ಈಗ ನನ್ನ ಹೆಸರಲ್ಲಿ ಮೊನ್ನೆ ಹುಬ್ಳಿ ಪ್ರೋಗ್ರಾಮ್ ಆಗಬೇಕಾದ್ರೆ ನನ್ನ ಹೆಸರಲ್ಲೇ ನಮ್ಮ ಅಭಿಮಾನಿಗಳು ಅಂತಲೇ ಯಾವುದೋ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ಬಾಸ್ ಹೇಳ್ತಾ ಇದ್ದಾರೆ ಸ್ಟೇಡಿಯಮ್ಗೆ ಬರಬೇಡಿ, ಈ ಲಾಠಿ ಚಾರ್ಜ್ ಆಗ್ತಾ ಇದೆ, ಅವರೇ ವಿನಂತಿ ಮಾಡ್ಕೊತಾ ಇದ್ದಾರೆ ಬರಬೇಡಿ, ಈ ಥರ ಎಲ್ಲ ಓಡ್ತಾ ಇದೆ. ಈಗ ಇದನ್ನು ಏನಂತ ಹೇಳಿ ನಾನು ಕರೆದು ಬುದ್ಧಿ ಹೇಳ ಅಂದರೆ ಅವರೇ ನನ್ನ ಫ್ಯಾನ್ಸ್. ಈಗ ಪಾಯಿಂಟ್ ಅದಲ್ಲ ಸರ್, ಸೋಷಿಯಲ್ ಮೀಡಿಯಾ ಅಂತ ನೀವೇನು ಹೇಳ್ತೀವಿ, ಲೆಟ್ ಮಿ ಟೇಕ್ ಇಟ್ ಅಲ್ಲ ವೆರಿ ಬಿಗ್ಗೆಸ್ಟ್ ಕೇರ್. ಇದನ್ನು ಒಂದು ಹಿಂದೆ ಒಂದು ಇಂಟರ್ವ್ಯೂವಲ್ಲಿ ನೀವು ಹೇಳ್ತಾ ಇದ್ದೀರಿ, ನಾನು ಸಿನಿಮಾ ಮಾಡ್ತೀನಿ ಸರ್. ಎಲ್ಲಿ ಬರುತ್ತೆ ಸರ್ ಅದು? ಅಲ್ಲ ಹೇಳಿ ಬರೋದು ಕರೆಕ್ಟ್. ವೀಕ್ಷಕರು ಅಂದರೆ ಈಗ ಸಿನಿಮಾ ನೋಡೋರು, ಫ್ಯಾನ್ಸು, ಸೋಷಿಯಲ್ ಮೀಡಿಯಾ ಯಾರಾದ್ರೂ ಆ್ಯಕ್ಟಿವ್ ಆಗಿದ್ದಾರೆ, ಅವ್ರು ಎಲ್ಲಿದ್ದಾರೆ ಸರ್? ಕರೆಕ್ಟ್. ಇಲ್ಲಿ ಸ್ಕ್ರೀನ್ ನಡೀತಾರೆ, ಇಲ್ಲಿ ವಿಸಿಲ್ ಆಗುತ್ತೆ, ಸಿಟಿ ಹೊಡಿತಾರೆ, ಬೈಕ್ ಹೋಗ್ತಾರೆ, ಹೊಗಳ್ತಾರೆ, ಏನೋ ನಡೀತಾರೆ. ಈಗ ಹೌಸ್ಫುಲ್ ಅಂತ ಸಿನಿಮಾ ಬಂತು, ಕರೆಕ್ಟ್.
ಕರೆಕ್ಟ್. ಈಗ 5 ಜನ ಇದ್ದಾರೆ ಅನ್ಕೊಳ್ಳೋಣ ಥಿಯೇಟ್ರಲ್ಲಿ, ನನ್ನ ಕತೆ ಬೇರೆ ಹೇಳ್ತೀನ, ಬಡ್ಜೆಟ್ ಕಮ್ಮಿ ಮಾಡ್ತೀನಿ. 5,000 ಜನ ಇದ್ದಾರೆ ಅನ್ಕೊಳ್ಳೋಣ, ಬಡ್ಜೆಟ್ ಕಮ್ಮಿ ಮಾಡ್ತೀನ, ಏನು ಮಾಡ್ತೀನಿ? ಆನ್ ಈದರ್ ಎಂಡ್ ಐ ಆಮ್ ಟ್ರೈಂಗ್ ಟು ಸೇ ಸ್ಕ್ರೀನ್ ನೆವರ್ ರಿಯಾಕ್ಟ್, ಇಟ್ಸ್ ಯು ಪೀಪಲ್ ಹು ರಿಯಾಕ್ಟ್. ನಾನು ಅಲ್ಲಿಗೆ ಬಂದ್ಬಿಟ್ಟು ಪರದೆಯಿಂದ ಹೇಳಿದ್ರು ನಿಮ್ಮ ರಿಯಾಕ್ಷನ್ಸಿಗೆ ರಿಯಾಕ್ಟ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಸಿನಿಮಾ ಮಾಡೋದು ನನ್ನ ವೃತ್ತಿ. ಐ ಬಿಲಾಂಗ್ ದ ಬಿಸ್ನೆಸ್ ಸ್ಕೇಲ್ ವೇರ್ ಕ್ಯಾನ್ ಕಮ್ ಅಂಡ್ ಟೆಲ್ ಯು ಸ್ಟೋರಿ. ವಿ ಕ್ಯಾನ್ ಓನ್ಲಿ ರಿಕ್ವೆಸ್ಟ್ ಯು ಪೀಪಲ್ ಗೋ ಈಸಿ ಆನ್ ಈಚ್ ಒನ್. ಬಿಯಾಂಡ್ ದಟ್ ಐ ಆಮ್ ನಾಟ್ ಅ ಟೀಚರ್, ಯು ಆರ್ ನಾಟ್ ಮೈ ಸ್ಟೂಡೆಂಟ್ ಅಟ್ ಆಲ್. ಸ್ಕೂಲು ಕಾಲೇಜ್ ಹೇಳ್ಕೊಡೋಕ್ಕಾಗಿರೋದು ನಾನು ಏನು ಹೇಳ್ಕೊಟ್ಟಿದ್ದೀನಿ? ಹೇಳ್ಬಲ್ಲೆ. ನಾನು ಹುಟ್ಟಿರೋದು ಕತೆ ಹೇಳೋಕ್ಕೆ. ನಾನು ಬಿಗರ್ ಸ್ಕ್ರೀನ್ ನೋಡ್ತಾ ಇದ್ದೀನಿ. ಅಲ್ಲಿ ಕತೆ ಹೇಳಬೇಕಾದ್ರೆ ನಮಗೆ ಯಾವ ಭಿನ್ನಾಭಿಪ್ರಾಯಗಳಿಲ್ಲ, ಭೇದ ಭಾವ ಇಲ್ಲ, ಈ ಥಿಯೇಟ್ರ್ ಆ ಥಿಯೇಟ್ರ್ ಅಂತ ಇಲ್ಲ. ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಬಟ್ ಟ್ರಸ್ಟ್ ಮೀ, ಗ್ರೌಂಡ್ ಲೆವೆಲಿಗೆ ಬಂದ್ಬಿಟ್ಟು ಅಲ್ಲಿ ನಡೀತಾ ಯುದ್ಧಗಳಿಗೆ ವಿ ಕೆನಾಟ್ ಬಿ ಎ ಪಾರ್ಟ್ ಆಫ್. ಬಿಕಾಸ್ ಇಂಟರ್ಪ್ರಿಟೇಷನ್ಸ್ ಎಲ್ಲಿಂದ ಸ್ಟಾರ್ಟ್ ಆಯಿತು, ಯಾರು ಸ್ಟಾರ್ಟ್ ಮಾಡಿದ್ರು, ಆ ಸತ್ಯ ಯಾವತ್ತೂ ಗೊತ್ತಾಗಲ್ಲ. ಇಲ್ಲಿ ಕೇಳಿದ್ರು ಅಲ್ಲಿ ಹೇಳ್ತಾರೆ, ಅಲ್ಲಿ ಕೇಳಿದ್ರು ಇಲ್ಲಿ ಹೇಳ್ತಾರೆ. ಬೆಸ್ಟ್ ಫಾರ್ ಯು ಮಾಡ್ತಾ ಇರೋದು ಯಾರು? ಎಲ್ಲ ಇಂಡಿವಿಜುವಲ್ಸ್, ಗ್ರೋನಪ್ಸ್, ಮೆಚ್ಯೂರ್ಡ್ ಪೀಪಲ್. ಕರೆಕ್ಟ್. ಮಾಡ್ಕೊಳ್ಳಿ ಬಿಡಿ, ಕಲಿತಾರೆ ಬಿಡಿ. ಏನಾಗುತ್ತೆ, ಎಷ್ಟು ಅಂತ ಹೇಳ್ಕೊಡ್ತೀರಾ? ಈಗ ಒಂದೇ ಕ್ಲಾಸ್ ರೂಮಲ್ಲಿ ಕೂತಿರೋದು ನನಗೆ 80 ಜನ ಸ್ಟೂಡೆಂಟ್ಸ್ ಅಂದರೆ ಪ್ರತಿಯೊಬ್ಬರಿಗೂ ಒಂದೇ ಥರ ಕೂಗ್ತಾ ಇರ್ತಾರೆ ಟೀಚರು. ಒಬ್ಬರು ಇಬ್ಬರು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಬರ್ತಾರೆ, ಒಂದು 10 ಜನ ಪಾಸ್ ಆಗ್ತಾರೆ, ಎಲ್ಲರೂ ಫೇಲ್ ಆಗ್ತಾರೆ. ಈಗ ಟೀಚರ್ ಹೇಳ್ಕೊಟ್ಟಿಲ್ಲ ಅಂತಲ್ಲ, ಅವ್ರು ಕೇಳಿಸ್ಕೊಳ್ಳೋಕೆ ರೆಡಿನೇ ಇಲ್ಲ, ಕಲಿಯೋಕ್ಕೆ ರೆಡಿನೇ ಇಲ್ಲ. ಏನು ಮಾಡ್ತೀರಿ? ಅಭಿಮಾನಿಗಳಿಗೆ ನಾವು ಹೇಳಿಲ್ಲ ಅಂತ ನೀವು ಸರ್, ಮತ್ತು 10 ಜನ ಸರಿ ಹೋಗಿರ್ತಾರೆ, ನೀವು 10,000 ಜನ ಹಂಗೆ ಹೇಳ್ತಾರೆ. ಯು ಕೆನಾಟ್ ಹೆಲ್ಪ್ ಇಟ್. ಸರ್, ಸ್ಟೋರಿ ಟೆಲ್ಲಿಂಗ್ ಅಂತ ಬಂದಾಗ ನಾನು ಚಂದನ್ ಸರ್ ಹತ್ರ ಮೊನ್ನೆ ಮೂವಿ ಸಂದರ್ಶನ ಡೈರೆಕ್ಟರ್ ಕ್ಯಾಪ್ಸ್ ಯಾವಾಗ ಆಗ್ತಾರೆ ಅಂತ ಹೇಳಿದ್ರೆ I am planning, sir. I hope to do it soon because ಒಂದಂತೂ ಸತ್ಯ, ಇವತ್ತಿಗೆ ಕುತ್ಕೊಂಡು ಹೇಳ್ಬೇಕಾದ್ರೆ ಹೇಳೋದೀಗ ನನಗೆ 3 ವರ್ಷ. ಇವತ್ತು ಇಷ್ಟು ಈ ಟೈಮಲ್ಲಿ ಇದ್ದು ನನಗೆ ಇನ್ನೂ ಕೆಲವರು ಕತೆ ಬರೀತಾ ಇದ್ದಾರೆ, ಪ್ರೀತಿಯಿಂದ ಕತೆ ಬರೀತಾ ಇದ್ದಾರೆ, ನನಗೋಸ್ಕರ ಕತೆ ಬರೀತಾ ಇದ್ದಾರೆ. ಐ ವಾಂಟ್ ಟು ಕೇಟರ್ ಮೈಸೆಲ್ಫ್ ಟು ದೆಮ್. ಇಟ್ಸ್ ಆಲ್ವೇಸ್ ನೈಸ್. ವಾಟ್ ಇಸ್ ಸ್ಕೇರಿ ಇಸ್ ಮಾರ್ಕೆಟಲ್ಲಿ ನಿಮ್ಮ ಬಗ್ಗೆ ನಿಮ್ಗೆ ಯಾರು ನಿನ್ನ ಕತೆನೇ ಬರೀತಾ ಇಲ್ಲ ಅಂದಾಗ ತುಂಬ ಹೆದರ್ಬೇಕಾಗುತ್ತೆ. ನಾನು ಸಿನಿಮಾ ಡೈರೆಕ್ಷನ್ ಕ್ಯಾಪ್ ಹಾಕಿದಾಗ ಅದು ನಡೆದಿತ್ತು. ನನಗೆ ಸಿನಿಮಾ ಮಾಡೋದು ಜಾಸ್ತಿ ಇರಲಿಲ್ಲ. ಅವಾಗೆಲ್ಲ ಒಂದು 2 ಹೀರೋಗಳು 3 ಜನ ಹೀರೋಗಳು ಚೆನ್ನಾಗಾಯ್ತು ಅಂದರೆ ಎಲ್ಲ ಸಿನಿಮಾ ಆ ಕಡೆ ಹೋಗ್ತಾ ಇತ್ತು ಅಂದಾಗ ನಾನು ಡೈರೆಕ್ಟರ್ ಕ್ಯಾಪ್ ಹಾಕಿದ್ದು. ಸತತವಾಗಿ ಒಂದು 6 ಸಿನಿಮಾ ನಾನು ಮಾಡ್ಕೊಂಡು ಎಲ್ಲ ಮೇಜರ್ ಹಿಟ್ಸ್ ಹೋಗ್ಕೊಂಡ್ಬಂದೆ. ಅಲ್ಲಿಂದ ಪ್ರಾರಂಭ ಆಯಿತು ಮಾಡಿಕೆ ಅಂತ ಬೇರೆಯವರೆಲ್ಲ ಒಂದೊಂದೊಟ್ಟಿಗೆ ಸಿನಿಮಾ ಮಾಡೋದು ಸ್ಟಾರ್ಟ್ ಮಾಡೋದು. ದಟ್ ಮೀನ್ಸ್ ಪೀಪಲ್ ಸ್ಟಾರ್ಟೆಡ್ ರೈಟಿಂಗ್ ಫಾರ್ ಮಿ ಅಗೇನ್. ನೌ ಐ ಆಮ್ ಕೇಟರಿಂಗ್ ಮೈಸೆಲ್ಫ್ ಅಗೇನ್. ಡೈರೆಕ್ಷನ್ ಇಸ್ ಅ ಪಾರ್ಟ್, ಇಟ್ಸ್ ಅನ್ ಆರ್ಟ್ ವಿಚ್ ಐ ಲವ್. ಕತೆ ಇಟ್ಸ್ ಅ ಸ್ಟೋರಿ ಟೆಲಿಂಗ್ ವಿಚ್ ಐ ಲವ್, ಬಟ್ ಐ ಡೋಂಟ್ ವಾಂಟ್ ಮೇಕ್ ದಟ್ ಎಸ್ ಆರ್ಟ್. ಸರ್, ಆ್ಯಕ್ಚುಲಿ ನಿಮ್ಮ ಜೊತೆ ಅಷ್ಟು ಜನ ಹುಡುಗರಿದ್ದಾರೆ, ಎಲ್ಲರೂ ಒಬ್ಬರು ಎಲ್ಲರೂ ಒಟ್ಟಿಗೆ ಅಲ್ಲಿ ಮುಂಬೈನಲ್ಲಿ ಸೇರಿದಾಗ ಸ್ಟೇಜ್ ನೋಡೋದು ತುಂಬ ಕಲರ್ಫುಲ್ ಆಗಿತ್ತು ಸರ್. ಆ್ಯಂಡ್ ಆ ಸಪೋರ್ಟ್ ಆ್ಯಂಡ್ ಟೀಮ್ ಬಗ್ಗೆ ಹೇಗೆ ಸೀಸನ್ ಅಂತ ಹೇಳೋಕ್ಕಾಗಲ್ಲ ಸರ್. ನನ್ನ ಸ್ನೇಹಿತರೆಲ್ಲ ನನ್ನ ಫ್ಯಾಮಿಲಿ ಇದ್ದಾಗೆ ಏನು ಅಂದರೆ ಅವ್ರು ಸಂಭ್ರಮಿಸ್ತಾರೆ. ಆ ಸ್ಟೇಜ್ ಮೇಲೆ ನಡೆದಿದ್ದು ಸಂಭ್ರಮ ಸರ್. ಅವ್ರು ಯಾರು ನನಗೋಸ್ಕರ ಬಂದಿಲ್ಲ, ಬೇಡ ಅಂದಿದ್ರು ಬಂದಿರೋರು ಹೇಳ್ತೀನಿ ಕೇಳಿ. ಅದಕ್ಕೋಸ್ಕರ ನಾನೇ ಕರೆದ್ಬಿಟ್ಟೆ. ಮತ್ತು ಕರೀಲಿಲ್ಲ ಅಂದ್ಬಿಟ್ಟು ಸ್ಟೇಜ್ ಮೇಲೆ ಅವರೇ ಓಡೋಗಿ ಏನೋ ಮಾಡಿ ಗಬ್ಬೆಬ್ಸೋಬೋದು ಅದು ಆಗುತ್ತೆ. ನನಗೆ ಈಗ ಈ ಪ್ರೀತಿ ಏನಿದೆ ಸರ್, ಇದು ನನ್ನ ಸಂಪಾದನೆ. ಅದು ಇಯರ್ ವರ್ಷ ವರ್ಷ ಆಗಿದೆ ಸರ್. ಅವರು ಅಲ್ಲೇ ಕೂತಿದ್ದಾರೆ ನೋಡಿ, ನಾನು ಬಿಗ್ ಬಾಸ್ ಹತ್ರ ಇದ್ದೀನಿ ಅಂತ ಗೊತ್ತಾ ನೋಡಿ, ಎಷ್ಟು ಜನ ಮುಂದೆ ಹೇಳೋದು ಅಲ್ಲಿ ನೋಡಿ, ಎ ಪಿಯಿಂದ ಹಿಡಿದು ಎಲ್ಲರೂ ಇರ್ತಾರೆ. ಇವಾಗ ಐ ಗೆಸ್ ಯು ಕೆನಾಟ್ ಬ್ರೇಕ್ ದಟ್. ಇಟ್ ಈಸ್ ದೇರ್ ಲವ್ ಫಾರ್ ಮೀ ಆ್ಯಂಡ್ ಐ ಲವ್ ದಮ್ ಈಕ್ವಲಿ. ಇಟ್ ದಟ್ ಗೋಸ್ ಥ್ರೂ ದ ಇಯರ್. ಸರ್ ಇದರಲ್ಲಿ ಯಾವ ಸಬ್ಜೆಕ್ಟ್ ನಡೆದಿತ್ತು ಹುಬ್ಬಳ್ಳಿಗೆ? 20 ವರ್ಷ ಯಾಕೆ ತಗೊಂಡು ಟೈಮು ಹುಬ್ಬಳ್ಳಿಲೇ ಮಾಡಿದ್ರು? Opportunities. The point is, let me tell you, I didn't find myself that progressed. ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಮಾಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಇಲ್ಲ, ನಾವು ಮಾಡ್ತಾರೋ ಸಿನಿಮಾಗಳೆಲ್ಲ ಅಷ್ಟು ಬಡ್ಜೆಟ್ ಇರ್ತಾ ಇರಲಿಲ್ಲ, ಅವಕಾಶಗಳು ಬರ್ತಾ ಇರಲಿಲ್ಲ. ಆ್ಯಂಡ್ ಕೆಲವು ಮಧ್ಯದಲ್ಲಿ ಏನಾಗಿ ದುಡ್ಡಿನ ವಿಚಾರ ಅಂತ ಬಂದಾಗ ಸಂಭ್ರಮಗಳು ನಿಂತೋಗಿತ್ತು. ಯಾರು ಅಷ್ಟು ಇವೆಂಟ್ಸ್ ಮಾಡ್ತಾ ಇರಲಿಲ್ಲ. ಇವೆಂಟ್ ಸ್ಟಾರ್ಟ್ ಆದಾಗಿಂದ ಹಿಡಿದು ಇವತ್ತು ಒಂದಿಷ್ಟು ಬರ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಅಂದಾಗ ನಾವು ಈ ಫ್ಯಾಕ್ಟ್ ಇಟ್ ಇಸ್ ರೈಟ್. ಬಿಕಾಸ್ ನಾನು ಹೇಳಿದೆ ನಿಮಗೆ, ಏನೇ ಮಾಡಿದ್ರೆ ಐ ಲೈಕ್ ಟು ಡೂ ಆಲ್, ಐ ಡೋಂಟ್ ಲೈಕ್ ಟು ಡೂ. ಲಾಸ್ಟ್ ಟೈಮ್ ಮ್ಯಾಕ್ಸ್ ಮಾಡಿದಾಗ ಚೆನ್ನಾಗಿತ್ತು, ಚೆನ್ನಾಗಾಯಿತು, ಮಾಡೋಕ್ಕೆ ಇಂಟೆನ್ಷನ್ ಇತ್ತಲ್ಲ. ಈ ಸತಿ ಅವರೇ ಬಂದು ಮಾಡೋಣ ಅಂತ ನಾನಾಗೆ ನಿರ್ಮಾಪಕರ ಹತ್ರ ಹೋಗಿ ಇದು ಮಾಡೋಣ, ಅಲ್ಲಿ ಮಾಡೋಣ, ನನಗೆ ಮಾಡಿಕೊಡಿ ತಪ್ಪಾಗುತ್ತೆ. ಐ ಡೋಂಟ್ ವಾಂಟ್ ಟು ಬಿ ಕೋಚ್. ಸರ್, ಆಲ್ ಸೆಟ್ ಅಂತ ನೀವು ಕೂತಿದ್ರ 4 ಗೋಡೆ ಮಧ್ಯೆ ಕೂತ್ಕೊಂಡು ಆಲ್ ಸೆಟ್ ಅಂತ ಕ್ವಶನ್ ಮಾರ್ಕ್ ಇಟ್ಟರೆ ಸೆನ್ಸೇಷನಲ್ ನ್ಯೂಸು ಎಲ್ಲ ಟಾಪಿಕ್ ಚರ್ಚೆ ಆಗುತ್ತೆ. ಹುಬ್ಳಿಗೆ ಹೋಗಿ ಯುದ್ಧಕ್ಕೆ ನಾವು ಸಿದ್ಧ, ನಮ್ಮ ಮಾತಿಗೆ ಬದ್ಧ ಅನ್ನೋದನ್ನ ನೀವು ಕನ್ನಡದಲ್ಲಿ ಟೆಕ್ಸ್ಟ್ ಹಾಕಿದ್ರೆ ಅದು ನ್ಯಾಷನಲ್ ಲೆವೆಲ್ ಚರ್ಚೆ ಆಗ್ತಿತ್ತು. ನೀವು ಅದೇ ಸ್ಪಾಟಿಗೆ ಹೋಗಿ ಹುಬ್ಳಿಗೆ ಹೋಗಿ ಮಾತಾಡೋದು
ಕಾರಣ ಇದೆ. ಕಾರಣ ಏನಂತಂದರೆ ಇವಾಗ ಪೈರಸಿ ಬಗ್ಗೆ ಮಾತಾಡಿದ್ವಿ. ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋದು ಒಂದು ದೊಡ್ಡ ರಿಪೋರ್ಟ್ ಬರುತ್ತೆ ನಮಗೆ. ಕಾರಲ್ಲಿ ನಲ್ಪಾಡು ರಾಜು ಗೌಡರು ಈ ಹೋಮಾನ ಹೇಳ್ಬೇಕು ಅಂತೇಳಿ, ರಾಜು ನಲ್ಪಾಡು ಅವರು, ನಾನು ಚಕ್ರವರ್ತಿ ನಾವು ಹೋಗ್ಬೇಕಾದ್ರೆ ನಮಗೆ ರಿಪೋರ್ಟ್ ಬರುತ್ತೆ. ದೊಡ್ಡ ವೆಚ್ಚ ನಡೀತದೆ, ದೊಡ್ಡ ರೀತಿಯಲ್ಲಿ ನಡೀತದೆ. ದೊಡ್ಡ ರೀತಿಯಲ್ಲಿ ಅಂದರೆ ಮುಗಿಸೇ ಬಿಡಬೇಕು, ಇದನ್ನು ಹಾಳು ಮಾಡಬೇಕು, ಹೀಗೆ ಮಾಡಬೇಕು ಅಂತ. ಇಟ್ ಇಸ್ ಆನ್ ಟಾಕಿಂಗ್ ಅಬೌಟ್ ಯಾವುದೋ ರೋಡಲ್ಲಿ ಹೋಗ್ತಾ ಇರೋರು ಮಾತುಗಳಲ್ಲ, ಇಟ್ಸ್ ಇಂಟೆಲಿಜೆನ್ಸ್ ಅಂತ ವಿಚ್ ಅಪ್ರೂಟೆಡ್ ಡೀಪ್ ರೂಟೆಡ್. ನಮ್ಮ ಹತ್ರ ಸಪೋರ್ಟ್ ಇದೆ, ನಮ್ಮ ಹತ್ರ ಸಿಸ್ಟಮ್ ಇದೆ, ಅದರ ವಿಚಾರ ತೆಗೆಯೋಕ್ಕೆ ಎಲ್ಲಿಂದ ಏನು ನಡೀತಾರೆ, ಯಾರ ಹತ್ರ ಏನಾಗ್ತಾರೆ, ಇದೆಲ್ಲ ಏನಾಗುತ್ತೆ ಕಣ್ಣಿಗೆ ಕಾಣದ ಮುಖಗಳಿರ್ಬೋದು ಸದ್ಯಕ್ಕೆ. ಸೊ ಇದಿಷ್ಟು ಬಂದಾಗ ನಾನು ಒಂದು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ಕೂತ್ಕೊಂಡು ಏನು ಮಾಡಬೇಕು ಯೋಚನೆ ಮಾಡ್ತಾರೆ. ದೆನ್ ಆಫ್ಟರ್ ದಟ್ ಸಡನ್ಲಿ ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್ ದಟ್ ಹ್ಯಾಪನ್. ನಾನು ಅನ್ಕೊಂಡು ಹೋಗ್ತೀನಿ, ಎಲ್ಲಿ ಮಾತಾಡಬೇಕು ಮಾಡ್ತೀನಿ. ಯಾಕಂದರೆ ಒಂದು ಮಾಡೋಕ್ಕೆ ರೆಡಿಯಾದವರಿಗೆ ಗೊತ್ತಾಗಬೇಕು, ನನಗೆ ಗೊತ್ತಾಗಿದೆ ಅಂತ ಗೊತ್ತಾಗುತ್ತೆ. ನಾನು ಅದನ್ನು ಹೇಳಿ ಇವಾಗ ನೀವು ಕೇಳಿದ್ರೆ ಏನು ಸ್ಟೆಪ್ ತೊಗೊಳ್ತಾ ಇದ್ದೀರ ಅಂತ ನಾನೇನು ಹೇಳಿದೆ ನಿಮಗೆ ವೆಯ್ಟ್ ಏನು ಮಾಡ್ತೀನಿ. ಬಿಕಾಸ್ ಐ ಕಾನ್ ಗಿವ್ ಔಟ್ ಎವ್ರಿಥಿಂಗ್. ವಿ ವಿಲ್ ಕಮ್. ಲಾಸ್ಟ್ ಸೀಸನಲ್ಲೂ ಹಿಡಿದಿದ್ವಿ ನಾವು, ಹಿಡಿದು ಅರೆಸ್ಟ್ ಆಗಿದ್ರು ಬಿಟ್ಟಿದ್ರು. ಈ ಸತಿ ನಾನು ಒಂದಂತೂ ಸತ್ಯ, ನಮ್ಮ ಹಿಂದೆ ನಾವು ಬರ್ತಾರೋ ಲೀಗಲ್ ಟೀಮು, ನಾವು ಯಾರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದ ಲೀಗಲ್ ನಥಿಂಗ್ ಇಲ್ಲೀಗಲ್. ವೆರಿ ಸ್ಟ್ರಾಂಗ್ಲಿ ವಿ ಆರ್ ಕಮ್. ಹಿಡ್ದವ್ರನ್ನ ಮರ್ಸಿಲೆಸ್ ಆಗಿ ಒಳಗಾಗ್ತೀನಿ, ಇದಂತೂ ಪ್ರಾಮಿಸ್. ನನ್ನ ಸಿನಿಮಾ ನೀವು ಕಾಪಾಡ್ಕೊಳ್ಬೇಕು ಎಲ್ಲರಿಗೂ. ಇವಾಗ ಸಿನಿಮಾ ಒಂದು ದುಡ್ಡು ಮಾತ್ರ ಅಲ್ಲ, ಅದು ಎಷ್ಟೋ ಜನದ ಶ್ರಮ, ದುಡ್ಡು, ಎಷ್ಟೋ ಪ್ರತಿಭೆಗಳ ಒಂದು ಕನಸಿದೆ. ಯಾವುದೋ ಒಂದು ಜಿದ್ದಿಗೆ ಅದನ್ನು ಮಾಡೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನನ್ನ ಕೆಲಸ. ಗೊತ್ತಾಗಿದೆ ಅಂತ ಹೇಳಬೇಕಿತ್ತು. ಈಗ ಒಂದು ಮರಿಬೇಡಿ, ಹುಬ್ಳಿಯಲ್ಲಿ ಹೇಳಬೇಕಾದ್ರೆ ಎಲ್ಲ ನನಗೇನಷ್ಟು ನಟಿಗೆ ಸಂಘ ಕಲ್ಬಿಡ್ತೀನಿ. ಈ ವಿಚಾರವಾಗಿ 30 ವರ್ಷ ಸಿನಿಮಾದಲ್ಲಿರೋನಿಗೆ ನನಗೆ ಗೊತ್ತಿಲ್ಲ ಎಷ್ಟು ಕ್ಯಾಮ್ರಾ ಆನ್ ಇದೆ ಅಂತ, ಇದು ವೈರಲ್ ಆಗುತ್ತೆ ಅಂತ ಗೊತ್ತಿಲ್ವಾ, ಉಲ್ಟಾ ಹೊಡಿಬೋದು ಅಂತ ಗೊತ್ತಿಲ್ಲ. ನಾನು 30 ವರ್ಷ ಆ್ಯಕ್ಟಿಂಗ್ ಮಾಡಿದವನು, ಅಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಎಷ್ಟೊಂದು ತೆಗಿದ್ದೆ. ಹೆಂಗಿದ್ದೀರಿ, ಚೆನ್ನಾಗಿದ್ದೀರಾ? ಐ ವಾಂಟೆಡ್ ಟು ಕಮ್ ಟು ದ ಪಾಯಿಂಟ್. ಐ ಮೇಡ್ ಅ ಪಾಯಿಂಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಮೇಡ್ ಅ ಪಾಯಿಂಟ್. ಸಿ ಇವಾಗ ಯಾರಿಗೂ ಕೂತು ವಾರ ಮಾಡೋಂಗಿದ್ರೆ ಇನ್ನೊಂದು ಹೇಳ್ತೀನಿ ಕೇಳಿ. ಇವಾಗ ಇಷ್ಟೆಲ್ಲ ವೇದಿಕೆ ಮೇಲೆ ಜನ ನೋಡಿದ್ರೆ ಎಲ್ಲ ನೋಡಿದ್ರೆ ನನಗೇನು ನಮ್ಮ ಹಿಂದೆಯಿಂದ ಹೊಡೆಯೋಕ್ಕೆ ಬರಲ್ಲ, ಸೈಲೆಂಟಾಗಿ ಹೇಳೋಕ್ಕೆ ಬರಲ್ಲ. ಪಾಯಿಂಟ್ ಅಲ್ಲ. ಚೆಸ್ ಆಡಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಿ, ನಾವು ಕದ್ದಿ ಮುಚ್ಚಿ ಚೆಕ್ ಅಂತ ಹೇಳೋಕ್ಕಾಗಲ್ಲ, ಚೆಕ್ ಅಂತ ಹೇಳಲೇಬೇಕು. ಹೇಳಿಬಿಟ್ಟೆ ಹೊಡಿಬೇಕು ಚೆಸ್ ಅಂತ. ಕರೆಕ್ಟ್. ಇಟ್ ಈಸ್ ನಾಟ್ ಎ ರಿಸೀವಿಂಗ್ ಗೇಮ್, ಇಟ್ಸ್ ಅ ಮೈಂಡ್ ಗೇಮ್. ಹೇಳ್ತೀನಿ, ಇಲ್ಲೊಂದು ಚೆಕ್ ಹೇಳಿದ್ದೀನಿ, ಮೇಕ್ ಮಾಡ್ತೀನಿ. ಪೈರಸಿಯಿಂದ ಬಳಸದೆ ಹೋಗಿದ್ರಿಂದ ನೆಸೆಸಿಟಿ ಇದ್ದರೆ ಹೇಳ್ತಾರೆ. ಇನ್ನೊಂದು ಹೇಳ್ತೀನಿ ಕೇಳಿ, ಒಂದು ನಿಮಿಷ. ಈ ರೂಮಲ್ಲಿ ಸಡನ್ನಾಗೆ ಒಂದು ಕೆಟ್ಟ ವಾಸನೆ ಬಂತು ಅನ್ಕೋ, ಒಬ್ಬನಿಗೆ ಗೊತ್ತಿರುತ್ತಲ್ಲ ನಾನೇ ಬಿಟ್ಟಿದ್ದು ಅಂತ. ಕರೆಕ್ಟಾ? ಬಹುಶಃ ನಿಮ್ಗೆಲ್ಲಕ್ಕಿಂತ ಜಾಸ್ತಿ ಅವರೇ ಹೋಗ್ಬೋದು ನನಗೆ ಗೊತ್ತಿಲ್ಲ. ಬಟ್ ನಾನು ಹೇಳ್ತಾ ಇರೋದು, ನಾನು ಯಾರಿಗೆ ಹೇಳಿದ್ನೋ ನನಗೆ ಗೊತ್ತು, ಅಲ್ಲಿಗೆ ಬಿಡ್ತೀನಿ ನಾನು, ಮಿಕ್ಕಿದ್ದು ನನಗೆ ಬೇಕಾಗಿಲ್ಲ. ಆ್ಯಂಡ್ ಇವತ್ತೇ ನನಗೆ ಯಾರೋ ಹೇಳಿದ್ರು. ಆ್ಯಂಡ್ ಇನ್ನೊಂದು ವಿಚಾರ ಗೊತ್ತಾಯಿತು, ನಾನು ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದು ನೆಕ್ಸ್ಟ್ ಡೇ ಅಲ್ಲಿ ಬೆಂಕಿ ಹತ್ಕೊಂಡಿದ್ರೆ ಹೋಗ್ತೀನಿ, ಸೈಲೆಂಟ್ ಆಗಿತ್ತು ನೆಕ್ಸ್ಟ್ ಡೇ. ಇವತ್ತು ಬೆಳಗಿಂದ ಯಾಕೋ ನ್ಯೂಸ್ ಆಯಿತು, ನನಗೆ ವಿಚಾರನೇ ಗೊತ್ತಿಲ್ಲ. ನ್ಯೂಸ್ ಸಿಕ್ಕುತ್ತಾ ಕೇಳಿದ್ರು ಯಾರು ನನಗೆ ರಿಯಾಕ್ಟ್ ಮಾಡಿದ್ದಾರೆ ಅಂತ. ಈಗ ನಾನೊಂದು ಪ್ರಶ್ನೆ ಕೇಳ್ತಾರೆ, ದಯವಿಟ್ಟು ಹೋಗಿ ಅವ್ರಿಗೆ ಕೇಳ್ಕೊಂಬಂದು ನೀವು ಯಾರಿಗೆ ಹೇಳಿದ್ರು ಅಂತ. ನಮಗೆ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟಾಗಿ ಏನು ಉತ್ತರ ಕೊಡಬೇಕು ಕೊಡ್ತೀನಿ. ಯಾರ್ದೋ ಸ್ಟೇಟ್ಮೆಂಟಿಗೆ ನನ್ನ ಹತ್ರ ಪ್ರಶ್ನೆ ಕೇಳೋದು ತಪ್ಪಾಗ್ಬಿಡುತ್ತೆ. ದಟ್ ಮೀನ್ಸ್ ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಮೀ. ಪ್ಲೀಸ್ ಆಸ್ಕ್ ದಟ್ ಪರ್ಸನ್ ಹೂಮ್ ದೆ ಮೆಂಟ್. ಇವಾಗ ಅವ್ರು ಯಾರಿಗೆ ಹೇಳಿದಾರೋ ಪಾಪ, ಅವ್ರಿಗೆ ಏನು ನೋವಿದೆ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ, ನಾಲ್ಪಾಡ್ ಬಗ್ಗೆ, ರಾಜಗೌಡ್ರ ಬಗ್ಗೆ ಅಂತ ನಾವೇ ತಂದ್ಕೋಬೇಕು. ಹೇಳಿ, ಇಷ್ಟು ಕ್ಯಾಮ್ರಾ ಇದೆ, ಇಷ್ಟು ತಾಕತ್ತಿದೆ, ನಾನಂತೂ ಹೇಳಿದೆ ನಾನು ಯಾರಿಗೆ ಹೇಳಿದ್ದು ಅಂತ ಹೇಳಿಸಿ. ನಮ್ಮದೇ ಅಂತ ತೊಗೊಂಡ್ರೆ ನಾವು 3 ಜನನೂ ಗೊತ್ತಿಲ್ಲ ಉತ್ತರ ಕೊಡೋದು. ಹೇಳ್ದೇನೆ ನಾನು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ. ಆ್ಯಂಡ್ ಇನ್ನೊಂದು, ನಾನು ಎಲ್ಲೋ ಪ್ರಾರ್ಥನೆ ಮಾಡಿ ಯಾವುದೋ ದೇವಸ್ಥಾನದಲ್ಲಿ ಗಂಟೆ ಬಾರಿಸಿದ್ರೆ ನಾನೇನು ತಪ್ಪು. ಆಮೇಲೆ ಪೂಜೆ ಮಾಡಿರೋ ಕಡೆ ಪ್ರಸಾದ ತಿಂತೀನಿ, ಈ ಪೂಜೆ ಮಾಡ್ತಿದ್ದೀನಿ, ಪ್ರಸಾದ ಇಲ್ಲೇ ಆಗ್ತೀನಿ. ಆನ್ಸರ್ ಇಸ್ ರೈಟ್. ಗೋ ಲಾಸ್ಟ್ ವಿತ್ ಡ್ಯೂ ರೆಸ್ಪೆಕ್ಟ್. ನಮಗೆ ಹೇಳಿದ್ದು ಅಂತಂದರೆ ಖಂಡಿತ ಉತ್ತರ ಕೊಡಿ. ನನ್ನ ಲಾಸ್ಟ್ ಪ್ರಶ್ನೆ, ಸ್ಟಾರ್ ವಾರ್ ಮತ್ತು ಫ್ಯಾನ್ಸ್ ವಾರ್ ತಣ್ಣಗಾಗಿತ್ತು, ಎಲ್ಲವೂ ಸರಿ ಹೋಗ್ತಾ ಇತ್ತು. ಬಟ್ ಕಿಚ್ಚ ಸುದೀಪ್ ಅವರಿಗೆ ಕಿಚ್ಚು ಹಚ್ಚಿದ್ರು ಅನ್ನುವಂಥ ಸೋಷಿಯಲ್ ಮೀಡಿಯಾದಲ್ಲಿ ಮುಂದುವರೆದ. ನೀವು ಕೇಳಿಸ್ಕೊಡಿ, ಯಾಕಂದ್ರೆ ನೀವು ತಾಳ್ಮೆಯಲ್ಲಿ ಕೇಳಿಸ್ಕೊಡಿ. ಯು ಆರ್ ಗೆಟಿಂಗ್ ಇಂಪೇಷಂಟ್ ರೈಟ್ ಆನ್ ಯರ್ ಫೇಸ್. ಸುದೀಪ್ ಹಚ್ಚಿದ್ದಿದ್ರೆ ನೆಕ್ಸ್ಟ್ ಡೇ ಹತ್ತಬೇಕಿತ್ತು, ನೆಕ್ಸ್ಟ್ ಡೇ ಸೈಲೆಂಟ್ ಆಗಿತ್ತು.
ಒಂದು ರಿಯಾಕ್ಷನಿಂದ ಬರ್ತಾರೆ ನನ್ನಿಂದ. ಅಲ್ಲ, ನನ್ನ ಪ್ರಶ್ನೆ social- ಒಪ್ತೀರಾ ಈ ಮಾತು? Yes, sir. ಒಪ್ತೀರಾ ಈ ಮಾತು? ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದಕ್ಕೆ ನೆಕ್ಸ್ಟ್ ಡೇ ಬಂದು ಕ್ಯಾಮ್ರಾಗಳೆಲ್ಲ ಇಟ್ಕೊಂಡು ಏನು ಹೇಳಿದ್ರು ನೀವು ಕಾದ್ರಿ. ಯಾರಿಗೆ ಹೇಳಿದ್ದು, ಏನಾಯ್ತು, ಏನು ನಡೀತು, ಯಾಕೆ ಸುದೀಪ್ ಅವ್ರು ಯಾವತ್ತೂ ಮಾತಾಡಲ್ಲ, ಈಗ ಮಾತಾಡೋದು ಅಂತ. ಇಂಡಸ್ಟ್ರಿ ಒಂದು ನಿಮಿಷ ಸೃಷ್ಟಿ ಆಗ್ತಾ ಇತ್ತು, ಸ್ಪಷ್ಟತೆ ಬರ್ತಾ ಇರಲಿಲ್ಲ. ಅದೇ ಬರ್ತಾರೆ ಸರ್, ನೀನೇ ಮಾಡಿ. 3 ಪ್ರಶ್ನೆಗಳು ಫೋರ್ಟಿಫೈವ್ ಕನ್ನಡ ಕೇಳಿಲ್ಲ, ದರ್ಶನ್ ಅವರ ಅಭಿಮಾನಿ ಹೇಳಿಲ್ಲ, ಮತ್ತೆ ಪೈರಸಿ ಹೇಳಿಲ್ಲ. 3 ಪ್ರಶ್ನೆಗಳು ಮುಖ್ಯ. ಈಗ ನಿಮ್ಮ ಎಷ್ಟು ಮೆಚೂರ್ಡ್ ನೀವು? ಮೆಚೂರ್ಡ್ ತಾನೆ, ಬುದ್ಧಿದಲ್ಲ. ಪ್ರತಿ ಕಡೆ ಕೂತ್ಕೊಂಡು 45 ಹೋಗ್ತೀವಿ. ತಮ್ಮ ಅಂತೀನಿ. ಶಿವಣ್ಣನ ಬಗ್ಗೆ ಯಾವತ್ತೋ ಯಾರೋ ಅಲ್ಲಿ ಕನ್ನಡದ ಬಗ್ಗೆ ಮಾತಾಡಿದ್ರೆ ಕರ್ನಾಟಕದಲ್ಲಿ ಬೆಂಕಿ ಹತ್ಕೊಂಡು ಅವ್ರನ್ನ ಎಳಿಬೇಕಾದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಕೂತ್ಕೊಂಡು ನಾನು ಮಾತಾಡ್ತೀನಿ ಶಿವಣ್ಣನ ಬಗ್ಗೆ, 45 ಬಗ್ಗೆ ಮಾತಾಡ್ತೀನಿ, ಅರ್ಜುನ್ ಬಗ್ಗೆ ಮಾತಾಡ್ತೀನಿ. ದಯವಿಟ್ಟು ಶಿವಣ್ಣಿಗೆ ಅವ್ರು ಕೇಳಿ, ಸುದೀಪ್ ಅವ್ರು ನಿಮ್ಗೆ ಆಡಿದಂತ ಅವ್ರು ನಂಗೆ ಕೊಡ್ತಾರೆ. ಓಕೆ, ಇನ್ನೊಬ್ಬರು ವಿಚಾರಕ್ಕೆ ಬರ್ತೀನಿ. ಹೆಸರು ತಗೊಂಡ ಓಕೆ, ಚಿತ್ರರಂಗದಲ್ಲಿ ಬೇರೆ ಕಲಾವಿದರೇ ಇಲ್ವಾ? ಅವ್ರು ಯಾರು ಯಾಕೆ ಆಗಲಿಲ್ಲ, ಅವ್ರಿಗೆ ಹೇಳಿದ್ರು ಅಂತ ವಿಚಾರ ಸರ್ ಹೇಳಿ. ಚಿತ್ರರಂಗದಲ್ಲಿ ಉಪೇಂದ್ರ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ, ನ್ಯಾವಿಜಿ ಇದ್ದಾರೆ, ಗೋಲ್ಡನ್ ಸ್ಟಾರ್ ಇದ್ದಾರೆ, ರಿಷಬ್ ಶೆಟ್ಟಿ ಇದ್ದಾರೆ, ರಕ್ಷಿತ್ ಶೆಟ್ಟಿ ಇದ್ದಾರೆ, ಧ್ರುವ ಸರ್ಜಾ ಅವರಿದ್ದಾರೆ, ಯಶ್ ಇದ್ದಾರೆ. ಒಂದು ಗಂಟೆ ಮಾತ್ರ ಟಾಂಗ್ ಅಂತದ್ದು. ಇದು ಆ ದೇವಸ್ಥಾನಕ್ಕೆ ಹೋಗಿ ನೀರು ಕೇಳ್ಕೊಂಡು ಆಚರಿಸಿ ಪೂಜೆ ಮಾಡ್ತಿರ್ತಾರೆ. Let me tell you, sir, I'll come to 45. Be little better. ನಿಮ್ಮ ಹತ್ರನೇ ಆನ್ಸರ್ ಇದೆ ಸರ್. ಕೇಳೋದಿಲ್ಲ ಪ್ರಶ್ನೆಗೆ ನಾನೇ ಉತ್ತರ ಕೊಡ್ತೀನಿ. ಯಾವತ್ತು ಇವಾಗ ಹೋಗಿ ಅಷ್ಟು ಅವತ್ತು ಕಮಲ್ ಹಾಸನ್ ಅವ್ರ ವಿಚಾರದಲ್ಲಿ ನಡೆದ್ರೆ ನನಗೆ ಅವಶ್ಯಕತೆ ಇತ್ತ ಮಾತಾಡೋದು. ಮಾತಾಡೋದು ಅರೆ ಶಿವಣ್ಣ ನಮ್ಮ ಆಸ್ತಿ ಅಂದರೆ ನೋಡಿ ಮೀನ್ ಬಂದರೆ ಅದು ನೀವು ಆ್ಯಕ್ಚುಲಿ ಪ್ರಶ್ನೆ ಕೇಳೋ ಎಲಿಜಿಬಿಲಿಟಿನೇ ಇಲ್ಲ ಸರ್ ಯಾರಿಗೂ. ಅವ್ರನ್ನ ಎತ್ತಿಡ್ತೀವಿ ನಾವು, ಯಾವಾಗಲೂ ಪ್ರೀತಿಸ್ತೀವಿ ನಾವು. ಆ್ಯಂಡ್ ಇದಕ್ಕೋಸ್ಕರ ಉತ್ತರ ಕೊಡೋದು ನನಗೆ ನನ್ನ ಬಗ್ಗೆ ಚೀಪ್ ಅನ್ಸ್ಕೊಡುತ್ತೆ. ನಾನು ಅದನ್ನೆಲ್ಲ ಮಾತಾಡೋಕ್ಕೆ ಹೋಗಲ್ಲ. I know what is Arjun journey, I know what is Shivarna to me, I know what is Upendra to me. See, ವೈಯಕ್ತಿಕವಾಗಿ ಸಿನಿಮಾ ಅಂತ ಬಂದಾಗ ಬಿಸ್ನೆಸ್ ಮಾಡಬೇಕು, ನಮ್ಮದು ಉಳಿಬೇಕು ಅಂತ ಪೈಪೋಟಿ ಇದೆಲ್ಲ ದೊಡ್ಡ ಹೇಳ್ತೀನಿ. ಅದನ್ನು ನಾನು ಯಾವತ್ತೂ ಬಿಟ್ಕೊಟ್ಟೆ. ಪೈರಸಿ ಬಗ್ಗೆ ಅದು ಮಾತಾಡೋ ಅಧಿಕಾರ ನನಗಿಲ್ವಾ? ನನ್ನ ಸಿನಿಮಾ ನಾನು ಕಾಪಾಡ್ಕೊಂಬಾರ್ದ? ನನ್ನ ವೇದಿಕೆ ಮೇಲೆ ನಿಂತು ನಾನು ಒಂದು ವಾರ್ನ್ ಮಾಡೋ ತಪ್ಪ? ಈಗ ನಾನು ಕೇಳ್ತೇನೆ, ಎಲ್ಲೋ ಅವ್ರು ಹೇಳಿರೋದಕ್ಕೆ ಈ ಥರ ಹಿಂಗೆ ಅನ್ಬೇಕಾದ್ರೆ ದಯವಿಟ್ಟು ನೀವು ಸ್ಪಷ್ಟತೆ ಅಲ್ಲಿ ತಗೊಳ್ಳಿ, ಯಾರಿಗೆ ಹೇಳಿದ್ದೇವು ಅಂತ. ಯು ಹ್ಯಾವ್ ಟು ಟೇಕ್ ದಟ್ ಆನ್ಸರ್. ನೀವು ಅಲ್ಲಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ಬಿಟ್ಟು ಹೋಗ್ಬಿಟ್ರೆ ನನಗೆ ಕೇಳಿದ್ರೆ ಈಗ ನಾನು ರಿಯಾಕ್ಟ್ ಮಾಡೋಣ. ಓಕೆ, ನೀವು ಕೇಳೋ ತನಕ ನಾನು ರಿಯಾಕ್ಟ್ ಮಾಡೋಣ. ಬಿಕಾಸ್ ಐ ಡೋಂಟ್ ಫೀಲ್ ಇಟ್ ಇಸ್ ಫಾರ್ ಮೀ. ದೇರ್ ಆರ್ ಮೆನಿ ಆಕ್ಟರ್ಸ್, ವೈ ಮೀ? ಕರೆಕ್ಟ್. ಇವಾಗ ಓಕೆ, ಹುಬ್ಬಳ್ಳಿ ಆದ ತಕ್ಷಣ ಆಯಿತು ಅಂತ ನೀವು ಅನ್ನಂಗಿದ್ರೆ ದೆನ್ ಯು ಶುಡ್ ಆಸ್ಕ್ ವೈ ಡಿಡ್ ಯು ರಿಯಾಕ್ಟ್ ಟು ಸುದೀಪ್ ಇಫ್ ಇಟ್ ಇಸ್ ಮೀ ದಟ್ ಇಸ್. ಅಲ್ಲಿನ ಆಪ್ತರನ್ನ ಕೇಳಿದಾಗ ಅವ್ರಿಗೆ ಪಡೆ ಅನ್ನೋ ಒಂದು ಪದ ಯೂಸ್ ಮಾಡಿದ್ರು. ಯಾಕೆ ನಂದು ಪಡೆ ಅಲ್ವಾ? ನಂದು ಪಡೆ ಅಲ್ವಾ? ನಮ್ಗೆ ಇವಾಗ ಏನಾಗ್ತದೆ ಗೊತ್ತಾ ಸರ್, ನಿಮ್ಮ ತಲೆನೇ ನಾನು ರಾಜಧಾನಿ ಕಡೆ ಅದೇ ಹೇಳ್ಬಿಡ್ತೀನಿ. ಮತ್ತು ಬಿಡಿ, ಯು ಗಾಟ್ ಯರ್ ಆನ್ಸರ್. ನಾವು ವಾಟ್ ಇಸ್ ಹ್ಯಾಪನಿಂಗ್ ನಾವು ಲೆಟ್ ಮಿ ಟೆಲ್ ಯು. ಯುವರ್ ಕ್ಯೂರಿಯಾಸಿಟಿ ಇಸ್ ಗೋನ್ ಟು ಕಿಲ್ ಅ ಲಾಟ್ ಆಫ್ ಥಿಂಗ್ಸ್. ಐ ಗೇವ್ ಮೈ ಆನ್ಸರ್, ಇಟ್ ಇಸ್ ವೆರಿ ಕ್ಲಿಯರ್, ವೆರಿ ಕ್ಲಿಯರ್. ಇದಕ್ಕಿಂತ ಮೇಲೆ ಏನು ಹೇಳಿಲ್ಲ. ಐ ಆಮ್ ಗಿವಿಂಗ್ ವೆರಿ ಕ್ಲಿಯರ್. ನಾನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಹೋಗಿ ಕೇಳಿ ಯಾರಿಗೆ ಹೇಳಿದ್ದು ಅಂತ. ವೇದಿಕೆ ಹತ್ತಿ ಏನೋ ನಾನು ಅದು ನೋಡಿಲ್ಲ. ಇವತ್ತು ಇಂಟರ್ವ್ಯೂಲ್ಲಿ ಯಾರು ಹೇಳಿದ್ರು, ವೇದಿಕೆ ಹತ್ತಿ ಇಂಟರ್ವ್ಯೂಗಳು ಕೊಡ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ DK ಸರ್ ಹತ್ತವ್ರೆ, ಸಿದ್ದರಾಮಯ್ಯ ಅವರು ಹತ್ತುತ್ತಾರೆ, ವೇದಿಕೆ ಇಂಟರ್ವ್ಯೂ ಕೊಡ್ತಾವ್ರೆ. ಅವರ ಈ ಕಡೆ ಇವರು ಶಿವಣ್ಣ ಅವರು ಹತ್ತುತ್ತಾ ಇದ್ದಾರೆ. ಅವರ ನಾವು ಹತ್ತುತ್ತಾ ಇದ್ದೀವಿ. ಯಾರು ಅಂತ ಗೊತ್ತಿಲ್ಲ. ನೀವು ನನಗೆ ಕೇಳೋದು ತಪ್ಪಾಗ್ಬಿಡುತ್ತಲ್ಲ. ಪಾಪ ಅವ್ರು ಏನು ನೋವಲ್ಲಿದ್ದಾರೋ, ಯಾರ ಬಗ್ಗೆ ಮಾತಾಡ್ತಿದ್ದಾರೋ ನಾವು ಆ ಥರ ಎಲ್ಲ ಯಾವುದೇ ಮಗು ಬಗ್ಗೆ ಮಾತಾಡೋದು. ಸರ್, ಮೊನ್ನೆ ಚಕ್ರಿ ಸರ್ ಇಂಟರ್ವ್ಯೂ ಮಾಡುವಾಗ ತುಂಬ ಒಳ್ಳೆ ಮಾತು ಹೇಳಿದ್ರು ಸಂದರ್ಶನ ಸರ್. ಅದು ವಾರ ಸಿನಿಮಾಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಬೇಡ ಅಂತ ತುಂಬ ಅನುಭವಿಸ್ಬಿಟ್ಟಿದ್ವಿ ಅಂತ. ಸುದೀಪ್ ಅವರನ್ನೇ ಕೆಲವು ವಾರಗಳು ಹುಡುಕೊಂಡು ಬಂದರೆ ಏನು ಮಾಡ್ತಾರೆ? ಯುದ್ಧದಲ್ಲಿದ್ದೀವಿ ಅಂತ ಅರ್ಥ. ರಿಟೈರ್ ಆಗಿದೆ ಅಂತಲ್ವ? ರಾಜ್ಯ ಇನ್ನೂ ಇದೆ, ರಾಜ್ಯ ಆಡ್ತಾ ಇದೀವಿ ಅಂತ ಆಯ್ತಲ್ಲಪ್ಪ. ಇದಕ್ಕೆ ಗೊತ್ತವ್ರು ಅಂತಾರೆ ಯಾರು ರಿಟೈರ್ ಆಗಿ ರಾಜ್ಯನೇ ಅಂತ ಗೊತ್ತಿರೋದು ಯುದ್ಧಗೋಚರಿ ಏನು ಮಾಡ್ತೀವಿ? ಊಟಕ್ಕೆ ಹೋಗಿ ಸಾಕು ಊಟ ಮಾಡ್ತಾರೆ. ಇನ್ನೊಂದು ಮಾತು ಹೇಳ್ತೀನಿ, ಯುದ್ಧ ಅಂತ ನಾನೇನು ಹೇಳಿದ್ದು ಅದು ನಾನು ಕ್ಲೀನಾಗಿ ಸ್ಪಷ್ಟತೆ